ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಪ್ರಾರಂಭವಾಗೋಕ್ಕಿಂತ ಮುಂಚೆ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ದೀರಾ, ಸೊ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನನ್ನ ಇನ್ನೊಂದು ಚಾನಲ್ ಇದೆ, ಲತಾ ನಿಹಾಲ್ ವ್ಲಾಗ್ಸ್ ಅಂತ. ದಯವಿಟ್ಟು ಆ ಚಾನಲ್ಗೂ ಹೋಗಿ ಸಬ್ಸ್ಕ್ರೈಬ್ ಆಗಿ, ಆ ಚಾನಲ್ ಕೂಡ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಹಾಗೆ ಇನ್ನೊಂದು ವಿಚಾರವನ್ನ ಹೇಳಬೇಕು. ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ನಾಳೆ ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗಲಿದೆ. ಸೊ ಯಾವ ಯಾವ ಜಿಲ್ಲೆಗಳಿಗೆ ಮೊದಲು ಹಣ ಜಮಾ ಆಗತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಯಾರ್ಯಾರ ಹತ್ರ ಆಧಾರ್ ಕಾರ್ಡ್ ಇದೆ, ಅಂದ್ರೆ ಪ್ರತಿಯೊಬ್ಬರ ಹತ್ರ ಕೂಡ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ, ಅವರಿಗೆ ಎಲ್ಲರಿಗೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ನೀವು ಸರಿಪಡಿಸ್ಕೊಂಡೆ ಹೋದ್ರೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಅಥವಾ ಸರ್ಕಾರದಿಂದ ಸಿಗುವಂತಹ ಬೇರೆ ಬೇರೆ ಸವಲತ್ತುಗಳು ಕೂಡ ಕ್ಯಾನ್ಸಲ್ ಆಗುತ್ತೆ. ಅದೇನು ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ತಪ್ಪದೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವರಿಗೆ ಶೇರ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಸ್ನೇಹಿತರೆ, ಮೊದಲನೇದಾಗಿ ಹೇಳಬೇಕು ಅಂದರೆ, ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಸ್ನೇಹಿತರೆ. ಯಾಕೆ ಅಂತ ನೀವು ಕೇಳ್ಬೋದು. ಸೊ ನೀವು ಇದುವರೆಗೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಅವರೆಲ್ಲರಿಗೂ ಕೂಡ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಆ ಒಂದು ಕಾರಣಕ್ಕೋಸ್ಕರ ಹಾಗೆ ನನ್ನ ಹೊಸ ಚಾನಲ್ಗೂ ಲತಾ ನಿಹಾಲ್ ವ್ಲಾಗ್ಸ್ ಅಂತ ಆ ಚಾನಲ್ ಹೆಸರು. ನಾನು ಆ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ದಯವಿಟ್ಟು ಹೋಗಿ ಆ ಚಾನಲ್ ಕೂಡ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಅದಕ್ಕೋಸ್ಕರ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಕೂಡ ಭಾವಿಸ್ತೀನಿ. ಹಾಗೆ ಮೊದಲನೇದಾಗಿ ಹೇಳಬೇಕಂದ್ರೆ, ಉಚಿತ ಗೃಹಲಕ್ಷ್ಮಿ ಯೋಜನೆಯ 14 ಕಂತಿನ ಹಣವನ್ನು ಈಗೆಲ್ಲ ಮಹಿಳೆಯರು ಕೂಡ ಪಡ್ಕೊಂಡಿದ್ದೀರಾ ಅಂತಲೇ ಹೇಳ್ಬೋದು. ಕೆಲವರು ಕಮೆಂಟ್ ಮಾಡ್ತಾ ಇದ್ದೀರಾ, ನಮ್ಗೆ 14ನೇ ದಿನಾಂಕದ್ದು ಬಂದಿಲ್ಲ, 14ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು. ನೀವು ನೋಡ್ಬೋದು ಈಗಾಗಲೇ ತುಂಬ ಬೆಳಗಾವಿ ಆಗಿರ್ಬೋದು, ಹಾಗೆಯೇ ಚಿತ್ರದುರ್ಗ ಆಗಿರ್ಬೋದು, ಕೆಲವೊಂದಿಷ್ಟು ಜಿಲ್ಲೆಯ ಮಹಿಳೆಯರಿಗೆ 1, 2, 3 ಈ ಥರ ಕೆಲವೊಂದಿಷ್ಟು ಜಿಲ್ಲೆಗಳ ಹೆಸರುಗಳಲ್ಲಿ ಹೇಳಿಬಿಟ್ಟು ನಮ್ಮ ಜಿಲ್ಲೆಗೆ ಇನ್ನೂ 14ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ಕಮೆಂಟ್ ಮಾಡಿರೋರು ಖಂಡಿತ ಹೌದು, ನಿಮಗೆ ಬಂದಿಲ್ಲ ಅಂದರೆ ಯೋಚನೆ ಮಾಡಬೇಡಿ. ಹಣ 100% ಜಮಾ ಆಗುತ್ತೆ, ಹಣ ಕ್ಯಾನ್ಸಲ್ ಆಗುತ್ತೆ ಅಂತ ಖಂಡಿತ ಇಲ್ಲ. ಇಲ್ಲಿ ಯಾರು IT ರಿಟರ್ನ್ ಫೈಲ್ ಮಾಡ್ತಾರೋ ಅವ್ರದ್ದು ಮಾತ್ರ ಕ್ಯಾನ್ಸಲ್ ಆಗೋದು. ಕೆಲವೊಂದಿಷ್ಟು ಜನ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೂ ಕೂಡ ಕ್ಯಾನ್ಸಲ್ ಆಗುತ್ತೆ ಕೇಳ್ತಾ ಇದ್ದೀರಾ. ಇದಕ್ಕೆ ಸ್ವತಃ ಲಕ್ಷ್ಮೀ ಮೇಡಮ್ ಅವರೇ ಹೇಳಿದ್ದಾರೆ, ಇಲ್ಲಿ ರೇಷನ್ ಕಾರ್ಡಿಗೂ ಗೃಹಲಕ್ಷ್ಮಿಗೂ ಯಾವುದೇ ರೀತಿಯಾಗಿ ಮಿಕ್ಸ್ ಮ್ಯಾಚ್ ಮಾಡಬೇಡಿ ನೀವು, ಅದು ಬೇರೆ ಇದು ಬೇರೆ. ಬಟ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದ ತಕ್ಷಣ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗಲ್ಲ. ಅದನ್ನ ಸರ್ಕಾರ ಮತ್ತೊಮ್ಮೆ ವೆರಿಫಿಕೇಶನ್ ಮಾಡ್ತಾರೆ. ಅದರಲ್ಲಿ ನೀವೇನಾದ್ರು IT ರಿಟರ್ನ್ ಫೈಲ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಕ್ಯಾನ್ಸಲ್ ಆಗುತ್ತೆ. ಅದೇ ನೀವು APL ರೇಷನ್ ಕಾರ್ಡನ್ನೇ ಪಡ್ಕೊಂಡಿದ್ರೆ ಡೆಫಿನೆಟ್ಲಿ ಆಗಿ ನಿಮಗೆ ಹಣ ಬರುತ್ತೆ ಅಂತ ಹೇಳಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಈಗ ನಾವು ನೋಡೋದಾದ್ರೆ 15ನೇ ಕಂತಿನ ಹಣ ನಾಳೆಯಿಂದ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ನಾಳೆಯಿಂದ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಈಗಾಗಲೇ ತುಂಬ ಜನ ಈ ತಿಂಗಳಲ್ಲಿ 12ನೇ ನೀವು ನೋಡ್ತಾ ಇರ್ಬೋದು. ಈ ತಿಂಗಳಲ್ಲಿ ನೀವು 13ನೇ ಕಂತು ಹಾಗೆ 14ನೇ ಕಂತಿನ ಹಣವನ್ನು, ಸೊ ಲಾಸ್ಟ್ ಮಂತಲ್ಲಿ 12, 13 ಪಡ್ಕೊಂಡಿದ್ರಿ. ಈ ತಿಂಗಳಲ್ಲಿ 14, 15ನೇ ಕಂತಿನ ಹಣವನ್ನು ಪಡ್ಕೊತಾ ಇದ್ದೀರಿ. ಅಂದರೆ ಒಂದೇ ತಿಂಗಳಲ್ಲಿ ನಿಮಗೆ 4,000 ಹಣ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ನಾಳೆಯಿಂದ 15ನೇ ಕಂತಿನ ಹಣವನ್ನು ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಸರ್ಕಾರ ನಿರ್ಧಾರವನ್ನು ಕೈಗೊಳ್ತಾ ಇದೆ. ಇದೊಂದು ಒಳ್ಳೆಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಷ್ಟೋ ಜನ ಯೋಚನೆ ಮಾಡ್ತಾ ಇದ್ರಿ, ಹಣ ಯಾವಾಗ ಬರುತ್ತೆ, ನಮ್ಗೆ ತುಂಬಾ ಅರ್ಜೆಂಟ್ ಇದೆ, ನಮಗೆ ತುಂಬ ಕೆಲಸಕ್ಕೆ ಬೇಕಾಗ್ತಾ ಇದೆ, ಅಥವಾ ಮಕ್ಕಳು ಫೀಸ್ ಕಟ್ಲಿಕ್ಕೆ ಬೇಕು, ಕೆಲವರು ಟ್ಯಾಬ್ಲೆಟ್ಗಳು ಖರ್ಚಿಗೆ ಬೇಕಾಗುತ್ತೆ, ಅಥವಾ ನಮ್ಮ ಮನೆಗೆ ರೇಷನ್ ತೊಗೊಳ್ಲಿಕ್ಕೆ ಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಯೋಚನೆ ಮಾಡ್ಬಿಡ್ತು, ಅದೇನೋ 2,000 ರೂಪಾಯಿಂದ ಏನು ಅಷ್ಟೊಂದು ಆಗತ್ತಾ ಅಂತ. ಇಲ್ಲಿ ಕೆಲವರಿಗೆ 2,000 ರೂಪಾಯಿ ಅನ್ನೋದು ನಾಟ್ ಎಟ್ ಆಲ್ ಅನಿಸ್ಬೋದು, ಬಟ್ ಇನ್ನು ಕೆಲವರಿಗೆ 2,000 ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆದ ಅಮೌಂಟು. ಅವರಿಗೆ ಸಣ್ಣ ಪುಟ್ಟ ಖರ್ಚುಗಳಿಗೆ ಉಪಯೋಗ ಆಗುತ್ತೆ. ಅದರಲ್ಲೂ ಹೆಣ್ಮಕ್ಳಿಗೆ ಏನೋ ಕೆಲಸಕ್ಕೆ ಹೋಗ್ತಾ ಇರಲ್ಲ, ಮನೇಲೇ ಇರ್ತಾರೆ ಹೌಸ್ ವೈಫ್ ಆಗಿ, ಅವರಿಗೆ ಒಂದು 2,000 ರೂಪಾಯಿ ಅನ್ನೋದು ಏನೋ ಒಂದು ಚಿಕ್ಕ ಪುಟ್ಟ ಖರ್ಚುಗಳಿಗೆ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನೀವೇ ಹೇಳಬೇಕಾಗತ್ತೆ.
ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಉಪಯೋಗ ಆಗಿದೆ ಅನ್ನೋದು ನನ್ನ ಒಪಿನಿಯನ್. ಸೊ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಇಲ್ಲಿ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಅನ್ನಭಾಗ್ಯ ಯೋಜನೆ ಹಣದಿಂದ ಕೂಡ ಸಾಕಷ್ಟು ಜನ ಅದೇ ಹಣದಲ್ಲಿ ರೇಷನ್ಗಳನ್ನ ತಗೋಬೋದು ಅಥವಾ ಮನೆ ಖರ್ಚಿಗೆ ಅಂತಲೂ ಉಪಯೋಗಿಸ್ಕೋಬೋದು. ತರಕಾರಿ ತರಕ್ಕೂ ಅಥವಾ ಬೇರೆ ಬೇರೆ ದಿನಸಿ ಸಾಮಾನುಗಳನ್ನ ತರಲಿಕ್ಕೆ ಉಪಯೋಗಿಸ್ಕೋಬೋದು. ಇಲ್ಲಿ ಎಲ್ಲದೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಯೋಜನೆಯಿಂದ ಹಾಗೆ ಉಚಿತ ಬಸ್ ಪ್ರಯಾಣದಿಂದ ಎಲ್ಲದೂ ಕೂಡ ಇಲ್ಲಿ ಉಪಯೋಗವಾಗಿದೆ ಅಂತಲೇ ಹೇಳ್ಬೋದು ಈ ಬೆನಿಫಿಟ್ಗಳ ಕಡೆಯಿಂದ. ಈಗಾಗಲೇ ಗೊತ್ತಿದೆ, ನಿನ್ನೆ ಎಲ್ಲ ಎಲೆಕ್ಷನ್ ಮತ ಎಣಿಕೆ ಕೂಡ ಗೆದ್ದಿದೆ. ನಿಮ್ಮ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಜಿಲ್ಲೆಗಳಲ್ಲಿ ಹಾಗೇನೆ ನೀವು ನೋಡ್ಬೋದು ವಿನ್ ಆಗಿದೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಜನ ಖುಷಿಯನ್ನು ಕೂಡ ಪಡ್ತಾ ಇದ್ದಾರೆ. ಸೊ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಯಾವುದೇ ಸರ್ಕಾರ ಅಥವಾ ಯಾವುದೇ ಪಕ್ಷದ ನಾಯಕರು ಗೆದ್ದರೂ ಕೂಡ ಜನರಿಗೆ ಉಪಯೋಗ ಆಗೋದು ತುಂಬಾ ಮುಖ್ಯ. ಯಾವುದೇ ಪಕ್ಷದ ನಾಯಕರು ಗೆದ್ದರೂ ಕೂಡ ಜನರಿಗೆ ಉಪಯೋಗ ಆಗಲಿ ಅನ್ನೋದು ನಾನು ಹಾರೈಸ್ತೀನಿ. ಸೊ ಇದು ನನ್ನ ಪರ್ಸನಲ್ ಒಪಿನಿಯನು. ಕಾಂಗ್ರೆಸ್ ಬಂದಿದೆ, ಇಲ್ಲಿ BJP ಬಂದಿದೆ ಅಂತ ನಾನು ಹೇಳಲ್ಲ. ಯಾವ ಪಕ್ಷ ಬಂದರೂ ಕೂಡ ಇದ್ರ ಜನರಿಗೆ ನಿಮ್ಮಿಂದ ಉಪಯೋಗ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ನೆಕ್ಸ್ಟು ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅನ್ನೋದಾದರೆ ಪರ್ಟಿಕ್ಯುಲರ್ ಆಗಿ ಎಲ್ಲ ಜಿಲ್ಲೆಗಳು, ಅಂದರೆ ಇದೇ ಅಂತ ಪರ್ಟಿಕ್ಯುಲರ್ ಆಗಿ ನಾನು ಹೇಳಲ್ಲ. ಬೆಂಗಳೂರು ಗ್ರಾಮಾಂತರ, ತುಮಕೂರು, ಹಾಗೆ ಮಂಡ್ಯ, ನೀವು ನೋಡ್ತಾ ಇರ್ಬೋದು, ಸಿರ್ಸಿ, ಸಿದ್ದಾಪುರ, ಶಿವಮೊಗ್ಗ, ಹಾಗೆಯೇ ಉಡುಪಿ, ದಕ್ಷಿಣ ಕನ್ನಡ, ನೀವು ಉತ್ತರ ಕನ್ನಡ, ಜೊತೆಗೆ ನೀವು ಬಂದ್ಬಿಟ್ಟು ಚಿತ್ರದುರ್ಗ, ಹಾಗೆ ಮೈಸೂರು, ಬೆಳಗಾವಿ, ಹಾಗೆ ರಾಯಚೂರು. ಸೊ ಪ್ರತಿಯೊಂದು ಜಿಲ್ಲೆಗಳು ಯಾವುದ್ಯಾವುದಿದೆ ನಮ್ಮ ಕರ್ನಾಟಕದಲ್ಲಿ ಡಿಸ್ಟಿಕ್ ವೈಸ್ಗಳು, ತಾಲೂಕು ವೈಸ್ಗಳು ಎಲ್ಲ ಪ್ರತಿಯೊಂದು ಜಿಲ್ಲೆಗಳಿಗೂ ನಾಳೆಯಿಂದ ಹಣ ಜಮಾ ಆಗುತ್ತೆ. ಸೊ ಇದೊಂದು ಮುಖ್ಯವಾದ ಅಪ್ಡೇಟ್. ಹಾಗೆ ಇನ್ನು ಆಧಾರ್ ಕಾರ್ಡ್ ಬಗ್ಗೆ ಹೇಳಿದರೆ ಪ್ರತಿಯೊಬ್ಬರ ಹತ್ರನೂ ಕೂಡ ಆಧಾರ್ ಕಾರ್ಡ್ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮಗು ಹುಟ್ಟಿ ಒಂದು 6 ತಿಂಗಳ ಆದ ತಕ್ಷಣ ನಾವು ಆಧಾರ್ ಕಾರ್ಡ್ನ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಕೆಲವರು 2 ತಿಂಗಳಾದ ತಕ್ಷಣನೇ ಮಾಡಿಸೋರು ಇದ್ದಾರೆ, 1 ತಿಂಗಳಾದ ತಕ್ಷಣ ಮಾಡಿಸೋರು ತುಂಬ ಜನ ಇದ್ದಾರೆ. ಆಧಾರ್ ಕಾರ್ಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆಧಾರ್ ಕಾರ್ಡಿಗೆ ಯಾರೆಲ್ಲ ಇನ್ನೂ 10 ವರ್ಷ ಆಗಿದ್ರೂ ಕೂಡ ಆಧಾರ್ ಕಾರ್ಡ್ನ ರಿನಿವಲ್ ಮಾಡಿಸಿರಲ್ಲ, ನೀವು ನೋಡಿರ್ಬೋದು. ಆಧಾರ್ ಕಾರ್ಡ್ನ ಮಾಡಿಸ್ಬಿಟ್ಟು 10 ವರ್ಷ ಆಗಿರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಹಿಂಭಾಗದಲ್ಲೇ ಇರುತ್ತೆ ನೀವು ಎಷ್ಟು ವರ್ಷದ ಹಿಂದೆ ಮಾಡಿಸಿದ್ದೀರಾ, ಈಗ ಪ್ರೆಸೆಂಟ್ ಎಷ್ಟು ವರ್ಷ ಆಗಿದೆ ಅನ್ನೋದು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವಾಗ ಮಾಡಿಸಿದ್ದು ಅಂತ. ಸೊ ಆಧಾರ್ ಕಾರ್ಡ್ನ ಮಾಡಿಸಿ ಯಾರು 10 ವರ್ಷ ಆಗಿರುತ್ತೋ ಅವರೆಲ್ಲರೂ ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡ್ನ ರಿನಿವಲ್ ಮಾಡಿಸ್ಬೇಕಾಗತ್ತೆ. ಸೊ ಇದರಲ್ಲಿ ನೀವು ಅಡ್ರೆಸ್ ಚೇಂಜಸ್ ಮಾಡಿಸಿದ್ರೆ ಮಾಡಿಸ್ಬೋದು, ಅಥವಾ ಕಾಂಟ್ಯಾಕ್ಟ್ ನಂಬರ್ ಚೇಂಜಸ್ ಮಾಡಿಸಿದ್ರೆ ಮಾಡಿಸ್ಬೋದು. ಪ್ರತಿಯೊಬ್ಬರು ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನು ಸೊ ಚೇಂಜಸ್ನ ಮಾಡಿಸಿ. ಯಾರು 10 ವರ್ಷ ಆಗಿರುತ್ತೋ ಅವ್ರದ್ದು ಮಾತ್ರ. ಈಗ ಆಲ್ರೆಡಿ ನಾವು ಮಾಡಿಸಿ 5 ವರ್ಷ ಆಗಿದೆ, 4 ವರ್ಷ ಆಗಿದೆ, 8 ವರ್ಷ ಆಗಿದೆ ಅನ್ನೋರು ಬೇಡ, 10 ವರ್ಷ ಆಗಿದೆ ಅನ್ನೋರು ಮಾಡಿಸ್ಕೊಳ್ಳಿ. ಇದು ಬ್ಯಾಂಗ್ಳೂರಿನಲ್ಲಿ ಮಾಡಿಕೊಡ್ತಾರೆ, ಫ್ರೀಯಾಗಿ ಮಾಡ್ತಾರೆ, ಯಾವುದೇ ರೀತಿ ಚಾರ್ಜಸ್ ಅಂತೂ ತಗೊಳೋದಿಲ್ಲ. ಅವರೊಂದು ಅಪ್ಲಿಕೇಶನ್ ಫಾರಮ್ ಕೊಡ್ತಾರೆ, ಅಪ್ಲಿಕೇಶನ್ ಫಾರಮ್ ಫಿಲ್ ಮಾಡಿದ್ರೆ ಆಯಿತು, ಆರಾಮಾಗಿ ಮಾಡಿಸ್ಕೊಳ್ಬೋದು. ಯಾಕಂದರೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಅಥವಾ ಸರ್ಕಾರದಿಂದ ಸಿಗುವಂಥ ಬೇರೆ ಬೇರೆ ಸವಲತ್ತುಗಳನ್ನ ಪಡೆಯೋಕ್ಕೆ ನಿಮಗೆ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ, ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಸೊ ಈ ವಿಡಿಯೋದಲ್ಲಿ ಏನಾದರೂ ಇಂಪಾರ್ಟೆಂಟ್ ವಿಷಯ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.